ಎನ್ಆರ್ಐಗಳ ಮೋದಿ ಭಜನೆಗೆ ಖಡಕ್ ಉತ್ತರ ಇಲ್ಲಿದೆ. ಎನ್ಆರ್ಐಗಳ ಡಬಲ್ ಗೇಮ್ ನೋಡಿ. ರಿಯಾಲಿಟಿ ಗೊತ್ತಾ ಇವರಿಗೆ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ನಮ್ಮ ದೇಶದ ಎನ್ಆರ್ಐಗಳು, ನಾನ್ ರೆಸಿಡೆಂಟ್ ಇಂಡಿಯನ್ಸ್, ಮೋದಿ ಮೋದಿ ಅಂತ ಭಜನೆ ಮಾಡೋದಾದ್ರೂ ಯಾಕೆ? ಅಷ್ಟೊಂದು ಮೋದಿ ಇಷ್ಟ ಇದ್ರೆ ಭಾರತ ಬಿಟ್ಟು ಅಮೇರಿಕಾ, ಕೆನಡಾ, UK, ಆಸ್ಟ್ರೇಲಿಯಾದಲ್ಲಿ ಯಾಕೆ ನೆಲೆಸಬೇಕಾಗಿತ್ತು? ದೂರದಲ್ಲಿ ಕುಳಿತು ಫೇಸ್ಬುಕ್, ಟ್ವಿಟರ್ನಲ್ಲಿ ಮೋದಿಯವರ ಫೋಟೋ ಹಾಕಿ ರ್ಯಾಲಿ ಮಾಡಿ ಹೌಡಿ ಮೋದಿ ಅಂತ ಕೂಗೋದು ಸುಲಭ. ಆದರೆ ಭಾರತದ ನೆಲದಲ್ಲಿ ಉಳಿದು ಇಲ್ಲಿಯ ಸಮಸ್ಯೆಗಳನ್ನು ಅರಿತು ವಾಸ್ತವವನ್ನು ಬದುಕುತ್ತಾ ಬೆಂಬಲಿಸೋದು ಕಷ್ಟ. ಮೊದಲು NRIಗಳು ಯಾರು ಅಂತ ನೋಡೋಣ. ಭಾರತದಿಂದ ವಲಸೆ ಹೋಗಿ ವಿದೇಶದಲ್ಲಿ ಕೆಲಸ ಮಾಡ್ತಾ ಜೀವನ ನಡೆಸ್ತಾ ಇರುವಂಥ ಭಾರತೀಯರು. 2025ರ ಜನವರಿವರೆಗೆ ವಿದೇಶಾಂಗ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ಜಗತ್ತಲ್ಲಿ ಸುಮಾರು 1.72 ಕೋಟಿ NRIಗಳು, 1.72 ಕೋಟಿ PIOಗಳು ಅಂದರೆ ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಇದ್ದಾರೆ. ಒಟ್ಟು 3.43 ಕೋಟಿ ಭಾರತೀಯ ಮೂಲದವರು ವಿದೇಶದಲ್ಲಿ ನೆಲೆಸಿದ್ದಾರೆ. ಅವರಲ್ಲಿ ಅನೇಕರು ಅಮೇರಿಕಾ ಸುಮಾರು 54 ಲಕ್ಷ, UAE ಸುಮಾರು 35 ಲಕ್ಷ, ಕೆನಡಾ 28 ಲಕ್ಷ ಹೆಚ್ಚಿನ ಸಂಖ್ಯೆಯಲ್ಲೇ ಇದ್ದಾರೆ. ಸೊ ಇವರಲ್ಲಿ ಬಹುತೇಕರು IT, ಡಾಕ್ಟರ್, ಇಂಜಿನಿಯರ್ ಹಾಗೆಯೇ ವಿದ್ಯಾರ್ಥಿಗಳು. ಸೊ ಈ NRIಗಳಲ್ಲಿ ಕೆಲವರು ಮೋದಿಯವರನ್ನ ವಿಶ್ವಗುರು ಅಂತ ಕರೀತಾರೆ. ಮೋದಿಯವರು ವಿದೇಶಕ್ಕೆ ಹೋದಾಗ ಹೌಡಿ ಮೋದಿ, ನಮಸ್ತೆ ಟ್ರಂಪ್ ರ್ಯಾಲಿಗಳಲ್ಲಿ ಲಕ್ಷ ಜನ ಜಮಾಯಿಸ್ತಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಮೋದಿಯವರ ಚಿತ್ರಕ್ಕೆ ಲೈಕ್ ಹಾಕಿ ಜೈ ಮೋದಿ ಅಂತ ಪೋಸ್ಟ್ ಮಾಡ್ತಾರೆ. ಮೋದಿ ಇದ್ದಾರೆ ಅಂತಂದ್ರೆ ಭಾರತ ಸುರಕ್ಷಿತ, ವಿಶ್ವಗುರು ಭಾರತ, ಮೋದಿ ಮಾಡಿದ ಅಭಿವೃದ್ಧಿ ಅಪ್ರತಿಮ ಅಂತ ಭಜನೆ ಮಾಡ್ತಾರೆ. ಆದರೆ ಇಲ್ಲಿ ಪ್ರಶ್ನೆ ಬರುತ್ತೆ, ಅಷ್ಟೊಂದೆಲ್ಲ ಮೋದಿ ಇಷ್ಟ ಇದ್ರೆ ಯಾಕೆ ದೇಶ ಬಿಟ್ಟು ಹೋದ್ರು? ಮೋದಿ ಸರ್ಕಾರ ಬಂದು 11 ವರ್ಷ ಆಯಿತು. ವಿಕಸಿತ ಭಾರತ, ಅಮೃತ್ ಕಾಲ, ಮೇಕ್ ಇನ್ ಇಂಡಿಯಾ ಅಂತ ಘೋಷಣೆಗಳಿದೆ. ಆದರೆ ದಿನದಿಂದ ದಿನಕ್ಕೆ ಭಾರತವನ್ನು ತೊರೆಯುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆಯಲ್ಲ, ಯಾಕೆ? ಪಾರ್ಲಿಮೆಂಟಲ್ಲಿ ಸರ್ಕಾರವೇ ಕೊಟ್ಟ ಸಂಖ್ಯೆಗಳನ್ನು ನೋಡೋಣ. 2020ರಲ್ಲಿ 85,256 ಜನ ಭಾರತೀಯ ಪೌರತ್ವ ಬಿಟ್ಟು ವಿದೇಶಿ ಪಾಸ್ಪೋರ್ಟ್ ಅನ್ನು ಪಡೆದಿದ್ದಾರೆ. 2021ರಲ್ಲಿ 1,63,000, 2022ರಲ್ಲಿ 2,25,000, 2023ರಲ್ಲಿ 2,16,000, 2024ರಲ್ಲಿ 2,06,000 ಜನ ಭಾರತದ ಪೌರತ್ವವನ್ನು ತ್ಯಜಿಸಿದ್ದಾರೆ. ಒಟ್ಟು ಕಳೆದ 5 ವರ್ಷಗಳಲ್ಲಿ ಸುಮಾರು 9 ಲಕ್ಷಕ್ಕೂ ಹೆಚ್ಚು ಜನ ಭಾರತದ ಪೌರತ್ವವನ್ನು ತ್ಯಜಿಸಿದ್ದಾರೆ. ಇದು ಕೇವಲ ಪೌರತ್ವ ಬದಲಾಯಿಸಿದವರ ಸಂಖ್ಯೆ ಮಾತ್ರ. ಇನ್ನು ವಿದ್ಯಾರ್ಥಿಗಳು, ಕೆಲಸಕ್ಕೆ ಹೋಗೋರು, ವೀಸಾ ಹಿಡಿದು ಹೋಗೋರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲೇ ಇದ್ದಾರೆ. ವರ್ಷಕ್ಕೆ ಸುಮಾರು 25 ಲಕ್ಷ ಜನ ಭಾರತವನ್ನು ಬಿಡ್ತಿದ್ದಾರೆ ಅಂತ ಹೇಳುತ್ತೆ ಅಂಕಿಅಂಶಗಳು. ಸೊ ಇದು ಜಗತ್ತಲ್ಲೇ ಹೆಚ್ಚು. IIT, IIM ಪದವೀಧರರಲ್ಲಿ 1 ಭಾಗದವರು ವಿದೇಶಕ್ಕೆ ಹೋಗ್ಬಿಡ್ತಾರೆ. ವೈದ್ಯರು, ಇಂಜಿನಿಯರ್ಗಳು ವರ್ಷಕ್ಕೆ 60ರಿಂದ 75 ಸಾವಿರ ಜನ ವಿದೇಶಕ್ಕೆ ಹೋಗ್ತಾರೆ. 2024ರಲ್ಲೇ 4,300 ಮಿಲಿಯನೇರ್ಗಳು ಅಂದರೆ ಕೋಟ್ಯಾಧಿಪತಿಗಳು ಭಾರತ ಬಿಟ್ಟು ಹೋಗಿದ್ದಾರೆ. ಯಾಕಿಷ್ಟೆಲ್ಲ ಸಂಖ್ಯೆ ಹೆಚ್ಚಳ ಆಗತ್ತೆ ಅಂತ ಒಮ್ಮೆ ಆದರೂ ಇವರು ಯೋಚನೆ ಮಾಡಿದಾರಾ? ಇಲ್ಲಿ ಯುವಕರ ನಿರುದ್ಯೋಗ ದೊಡ್ಡ ಸಮಸ್ಯೆ. ಉತ್ತಮ ಉದ್ಯೋಗ ಇಲ್ಲ, ಉತ್ತಮ ಸಂಬಳ ಸಿಗೋದಿಲ್ಲ, ಉತ್ತಮ ಶಿಕ್ಷಣ, ಉತ್ತಮ ಗಾಳಿ, ಉತ್ತಮ ರಸ್ತೆಗಳಿಲ್ಲ, ಉತ್ತಮ ಆಸ್ಪತ್ರೆಗಳಿಲ್ಲ, ಕಾನೂನು ವ್ಯವಸ್ಥೆಗಳು ಹದಗೆಡ್ತಾ ಇದೆ. ಇವೆಲ್ಲ ವಿದೇಶದಲ್ಲಿ ಚೆನ್ನಾಗೇ ಸಿಗತ್ತೆ. ಭಾರತದಲ್ಲಿ ಇನ್ನೂ ಅಧಿಕಾರಿಗಳಿಂದ ತೊಂದರೆ, ಭ್ರಷ್ಟಾಚಾರ, ಟ್ರಾಫಿಕ್, ಆರೋಗ್ಯ ಸೌಲಭ್ಯಗಳ ಕೊರತೆ ಇದೆ. ಸೊ NRIಗಳು ಯಾವುದೋ ಬೇರೆ ದೇಶದಲ್ಲಿ ಕೂತ್ಕೊಂಡು ಮೋದಿ ಜಪ ಮಾಡ್ತಿದ್ದಾರೆ. ಯಾಕೆ ಗೊತ್ತಾ? ಅವರಿಗೆಲ್ಲನೂ ಜೀವನ ಸುಖಮಯ ಆಗಿದೆ ಅಲ್ಲ. ಅಲ್ಲಿನ ರಸ್ತೆಗಳು ಚೆನ್ನಾಗಿರುತ್ತೆ, ಆಸ್ಪತ್ರೆಗಳು ತುಂಬ ಅತ್ಯುತ್ತಮವಾಗಿರುತ್ತೆ, ಮಕ್ಕಳು ಉತ್ತಮ ಶಾಲೆಗಳಲ್ಲಿ ಓದ್ತಿರ್ತಾರೆ, ಗಾಳಿ ಶುದ್ಧ ಇದೆ, ನೀರು ಕೂಡ ಚೆನ್ನಾಗಿ ಸಿಗುತ್ತೆ. ಸೊ ಕೆಲಸಕ್ಕೆ ತಕ್ಕಂಗೆ ತಿಂಗಳ ಆದಾಯ ಚೆನ್ನಾಗಿ ಬರುತ್ತೆ. ಒಬ್ಬ ವ್ಯಕ್ತಿಗೆ ಜೀವನ ಚೆನ್ನಾಗಿರೋಕೆ ಇನ್ನೂ ಏನು ಬೇಕು ಹೇಳಿ? ಆದರೆ ಭಾರತದಲ್ಲಿ ಇನ್ನೂ ಬಡತನ, ನಿರುದ್ಯೋಗ, ಅಪೌಷ್ಟಿಕತೆ, ಕೊಳಚೆ ನೀರು, ಶುದ್ಧ ಗಾಳಿ ಇಲ್ಲದೇನೆ ಜನ ಬದುಕ್ತಿದ್ದಾರೆ. ಅವ್ರು ದೂರದಲ್ಲಿ ಕೂತು ಮೋದಿಗೆ ಜೈ ಅಂತ ಕೂಗ್ತಾರೆ. 11 ವರ್ಷ ಮೋದಿ ಕೈಗೆ ಭಾರತವನ್ನು ಕೊಟ್ಟಾಯಿತು. ಮತ್ತು ಕಳಪೆ ಆಗ್ತಿದೆಯೇ ಭಾರತ ಬಿಟ್ಟರೆ ಭಾರತವನ್ನು ಸುಭಿಕ್ಷ ನಾಡಾಗಿ ಮಾಡುವಲ್ಲಿ ಮೋದಿ ಸೋತೋಗ್ಬಿಟ್ಟಿದ್ದಾರೆ. ಭಾರತ ತುಂಬ ಚೆನ್ನಾಗಿದೆ ಅಂತ ಹೇಳುವವರು ಯಾಕೆ ತಮ್ಮ ಮಕ್ಕಳನ್ನು ಭಾರತದ ಶಾಲೆಗಳಲ್ಲಿ ಓದಿಸೋದಿಲ್ಲ? ಮೋದಿ ಮಾಡಿದ ಅಭಿವೃದ್ಧಿ ಅಪ್ರತಿಮ ಅಂತ ಹೇಳೋರು ಯಾಕೆ ವಿದೇಶದ ಪಾಸ್ಪೋರ್ಟ್ಗಾಗಿ ಸಾಲಲ್ಲಿ ನಿಂತಿರ್ತಾರೆ? ಈ ಪ್ರಶ್ನೆಗೆ ಮೋದಿ ಭಜನೆ ಮಾಡುವಂಥ NRIಗಳ ಬಳಿ ಉತ್ತರ ಇದೆಯಾ? ಮಣಿಪುರದಲ್ಲಿ ಹೆಣ್ಮಕ್ಳನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿದ್ರು. ಕುಸ್ತಿಪಟು ಹೆಣ್ಮಕ್ಳು ಬೀದಿಯಲ್ಲಿ ಅಳುತ್ತಾ ಪ್ರತಿಭಟನೆ ಮಾಡಿದ್ರು. ಅವರನ್ನು ರಸ್ತೆಯಲ್ಲೇ ಎಳೆದಾಡಿದ್ರು. UAPA ಹೆಸರಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಮತ ಪರಿಷ್ಕರಣೆ ಹೆಸರಲ್ಲಿ ಮೋದಿ ವಿರೋಧಿಗಳನ್ನು ಮತದಾನದಿಂದ ದೂರ ಇಡೋ ಶತಪ್ರಯತ್ನವನ್ನ ಮಾಡ್ತಿದ್ದಾರೆ. ಇವೆಲ್ಲವೂ ಕೂಡ ಸಂವಿಧಾನ ವಿರೋಧಿನೇ. ಆದರೂ ಜೈ ಮೋದಿ, ಹೌಡಿ ಮೋದಿ, ಮೋದಿ ಇದ್ರೆ ಎಲ್ಲ ಸಾಧ್ಯ, ವಿಶ್ವಗುರು ಮೋದಿ ಅಂತ ಭಜನೆ ಮಾಡ್ತಾರೆ.
ದೂರದಿಂದ ನೋಡಿದ್ರೆ ಅದೇನೋ ಹೇಳ್ತಾರಲ್ಲ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ, ಎಲ್ಲಾನು ಚೆನ್ನಾಗೇ ಕಾಣುತ್ತೆ. ಟಿ ವಿಯಲ್ಲಿ ಮೋದಿಯವರ ಸ್ಪೀಚ್ ನೋಡೋಕೆ ಚೆನ್ನಾಗಿರುತ್ತೆ, ಭಾರತ ಮುಂದುವರಿತಾ ಇದೆ ಅಂತಲೂ ಅನಿಸುತ್ತೆ. ಆದರೆ ಇಲ್ಲಿ ಉಳಿದಿರುವ ಸಾಮಾನ್ಯ ಜನರ ಬದುಕು, ಟ್ರಾಫಿಕ್, ಆಸ್ಪತ್ರೆಯಲ್ಲಿ ಕಾದು ಕುಳಿತಿರುವಂಥ ಜನ, ಉದ್ಯೋಗಕ್ಕಾಗಿ ಹೆಣಗಾಡ್ತಾ ಇರುವಂಥ ಯುವಕರು, ಇವೆಲ್ಲ ಅರಿದೇ ಭಜನೆ ಮಾಡ್ತಿದ್ದಾರೆ. ವಾಸ್ತವ ಅರಿತು ಬೆಂಬಲಿಸೋದು ಅಂತಂದರೆ ದೇಶದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಬಂದು ಹೂಡಿಕೆ ಮಾಡಿ, ಉದ್ಯೋಗ ಸೃಷ್ಟಿ ಮಾಡಿ, ಅಥವಾ ಇಲ್ಲಿನೇ ಉಳಿದು ಬದಲಾವಣೆ ತರಲಿ ನೋಡೋಣ. ಕೇವಲ ದೂರದಲ್ಲಿ ಕುಳಿತು ಮೋದಿ ಪೋಸ್ಟ್ಗೆ ಲೈಕ್ ಹಾಕಿದ್ರೆ ಸಾಕಾಗೋದಿಲ್ಲ. ದೇಶವನ್ನು ಪ್ರೀತಿಸೋದು ಅಂತಂದರೆ ಕೇವಲ ಹೊಗಳಿಕೆ ಅಲ್ಲ, ಸಮಸ್ಯೆಗಳನ್ನು ಗುರುತಿಸಿ ಸುಧಾರಣೆಗೆ ಒತ್ತಾಯ ಮಾಡೋದು. ಅದು ನಿಜವಾದ ದೇಶಭಕ್ತಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.